ಸಂಜೆ 4 ಜನ ಮಂತ್ರಿಗಳು ಕಾಂಗ್ರೆಸ್ ಆಫೀಸಲ್ಲಿ ಪತ್ರಿಕಾ ಸಂದರ್ಶನವನ್ನು ಕರೆದು ಆರ್ ಅಶೋಕ್ ಅವರು ಭೂ ಕಬಳಿಕೆ ಮಾಡಿದ್ದಾರೆ, ಅವ್ರು ಯಾಕೆ ಸೈಟ್ ವಾಪಸ್ಸನ್ನು ಕೊಟ್ಟರು, ಈ ಪ್ರಶ್ನೆಗೆ ಉತ್ತರವನ್ನು ಕೊಡಬೇಕು ಅಂತ ಹೇಳಿದ್ದಾರೆ. ನಾನೇನು ಇವತ್ತು ಪತ್ರಿಕಾ ಸಂದರ್ಶನ ನಾನೇನು ಕರೆದಿಲ್ಲ. ನಿನ್ನೆಯಿಂದ ನನಗೆ ಪತ್ರಕರ್ತರೆಲ್ಲ ಫೋನ್ ಮಾಡಿ ಪ್ರಶ್ನೆ ಹಾಕಿದ್ದಾರೆ, ಸರ್ ತಾವು ಉತ್ತರ ಕೊಡಬೇಕು ಅಂತ ಹೇಳಿದಕ್ಕೋಸ್ಕರ ನಾನು ಉತ್ತರವನ್ನು ಕೊಡ್ತಾ ಇದ್ದೀನಿ. ಪ್ರಮುಖವಾಗಿ ಅವರ ನಿನ್ನೆ 4 ಜನ ಮಂತ್ರಿಗಳು ಮಾತಾಡಿದಾಗ ಅಶೋಕ್ ಅವರು ಯಾಕೆ ವಾಪಸ್ ಕೊಟ್ಟರು ಅನ್ನೋ ಪ್ರಶ್ನೆಯನ್ನ ಮತ್ತೆ ಅದರ ಬಗ್ಗೆ ಹೈಕೋರ್ಟ್ ಕೊಟ್ಟಿರೋದ್ರಿಂದ ಈ ಕೇಸನ್ನು ನಾವು ಬಿಟ್ಟಿದ್ದೀರಿ, ಕೇಸ್ ಮಾಡಂಗೆ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಮಾಡೋಕ್ಕೆ ಅವಕಾಶ ಇಲ್ಲ ಅಂತೇಳಿ ಬಿಟ್ಟಿದ್ದೀರಿ ಅಂತ ಹೇಳಿ ಫಸ್ಟ್ ಪ್ರಶ್ನೆ ಅವ್ರದ್ದು. ಅದಕ್ಕೆ ನಾನು ಉತ್ತರ ಏನು ಹೇಳಬೇಕು ಅಂದರೆ, ಸಿದ್ದರಾಮಯ್ಯನವ್ರ ಮೇಲೆ ಹೈಕೋರ್ಟ್ ಈಗಾಗಲೇ ಅವರನ್ನ ಆಪಾದಿತ ಮಾಡಿದ್ದಾರೆ. ಮೇಲ್ನೋಟಕ್ಕೆ ಇಲ್ಲಿ ಅವ್ಯವಹಾರ ಆಗಿರೋದು ಕಂಡು ಬಂದಿದೆ. ಇಂಥ ಕೇಸ್ ಅಲ್ದಿರ ಇನ್ನು ಬೇರೆ ಯಾವ ಕೇಸನ್ನ ನಾವು ಕೊಡಕ್ಕೆ ಸಾಧ್ಯ, ಅದರಿಂದ ಇದು ತನಿಖೆ ಆಗಬೇಕು ಅಂತೇಳಿ ಆದೇಶ ಮಾಡಿದ್ದಾರೆ ಹೈಕೋರ್ಟ್ ಸಿದ್ದರಾಮಯ್ಯನವರ ಕೇಸಲ್ಲಿ. ಅದಾದ್ಮೇಲೆ ಜನಪ್ರತಿನಿಧಿ ನ್ಯಾಯಾಲಯ ಅವರು ಕೂಡ ಇದು ಮೇಲ್ನೋಟಕ್ಕೆ ಎಲ್ಲ ಕೂಡ ಸತ್ಯ ಕಾಣ್ತಾ ಇರೋದ್ರಿಂದ ಇದ್ರ ಬಗ್ಗೆ ತನಿಖೆಗೆ ನಾನು ಲೋಕಾಯುಕ್ತಕ್ಕೆ ಆದೇಶ ಮಾಡ್ತಾ ಇದ್ದೀನಿ ಅಂತೇಳಿ ಒಂದು 10-12 ಸೆಕ್ಷನ್ ಹಾಕಿ ಅವ್ರ ಮೇಲೆ ತನಿಖೆಗೆ ಆದೇಶ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರು ಈಗ ಕೋರ್ಟ್ ಆದೇಶ ಬಂದ ಮೇಲೆ, ಲೋಕಾಯುಕ್ತ ಕೋರ್ಟ್ ಆದೇಶ ಬಂದ ಮೇಲೆ, ಹೈಕೋರ್ಟು ಮತ್ತು ಲೋಕಾಯುಕ್ತ ಎರಡೂ ಕೋರ್ಟ್ ಆದೇಶ ಬಂದ ಮೇಲೆ ಈಗ ಏಕಾಏಕಿ ಅವರು ಸೈಟನ್ನು ವಾಪಸ್ ಕೊಟ್ಟಿದ್ದಾರೆ. ನನಗೆ ಪ್ರಶ್ನೆ ಮಾಡಿದ್ರು, ಅಂದ್ರೆ ನೀವು ಸೈಟ್ ವಾಪಸ್ ಕೊಟ್ಟಿದ್ದೀರ? ನಾನು ಕೋರ್ಟ್ ಆದೇಶ ಬರಕ್ಕೆ ಮುಂಚೆನೇ ನಾನು ಕೊಟ್ಬಿಟ್ಟಿದ್ದೀನಿ. ಕೋರ್ಟಲ್ಲಿ ನನ್ನ ಆಪಾದಿತ ಅಂತ ಹೇಳಲಿಲ್ಲ, ಅದರಿಂದ ರಿವ್ಯೂ ಮಾಡಿದ್ದಾರೆ. ನಿಮಗೂ ನಮಗೂ ಇರೋ ವ್ಯತ್ಯಾಸ, ನಾನು ಕೋರ್ಟ್ ಆದೇಶಕ್ಕೆ ಮುಂಚೆನೇ ನಾನು ವಾಪಸ್ ಕೊಟ್ಟಿದ್ದೀನಿ. ನೀವು ಕೋರ್ಟ್ ಆದೇಶ ಆದಮೇಲೆ ಭಯ ಬಿದ್ದು ಕೊಟ್ಟಿರೋವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ.